ಜೀವ ಸ್ವರೂಪನಾದ ದೇವರನಿಗೆ ಸ್ತೋತ್ರ ರಾಜ್ಯ ಮಹಿಮೆ ಜಯ. ವಿಶೇಷವಾಗಿ ಕರ್ತನೆ ರಾತ್ರಿ ಸಮಯದಲ್ಲಿ ಕರ್ತನೆ ನಿಮ್ಮ ಮಗಳಿಗೆ ಪ್ರಾರ್ಥಿಸ್ತೇನೆ. ರಾಜನಿಗಾಗಿ ಕರ್ತನೆ ಇವರ ಆತ್ಮ ಪ್ರಾಣ ಶರೀರವೆಲ್ಲ ನಿನ್ನ ಪರಿಶುದ್ಧ ಕರಗಳಲ್ಲಿ ಒಪ್ಪಿಕೊಳ್ತಾರೆ. ಯೇಸು ಕ್ರಿಸ್ತನೇ ಇವರ ರಕ್ತದಲ್ಲಿ ಶಿಲುಬೆ ರಕ್ತ ಮರೆ ಮಾಡಿಸಿ ಇವರ ಆತ್ಮ ಪ್ರಾಣ ಶರೀರವೆಲ್ಲ ಮುಟ್ಟುವುದು. ರೇಬಾಲ ಅಂದ ರಹೀರ ಶಿಖಾರ ಬಲ ಅಂದ ರೌದು ಸ್ವಾಮಿ ಇವರಿಗಿರುವಂಥ ಎಲ್ಲ ಅನಾರೋಗ್ಯ ಅಸ್ವಸ್ಥತೆ ಈಗಲೇ ತೊಲಗಿ ಹೋಗ್ಲಿಕ್ಕೆ ಕರ್ತನೆ ನಿನ್ನ ಯಜ್ಞದ ಕುರಿಯಾದ ತನ್ನ ರಕ್ತದ ಅಭಿಷೇಕ ನಿನ್ನ ಮಗಳನ್ನು ಹಿಡಿದು ಬನ್ನಿ. ಕಲ್ವಾರಿ ಶಿರನಲ್ಲಿ ಸುರಿಸಿದ ಆ ಪರಿಶುದ್ಧ ರಕ್ತದನಿ ನಿನ್ನ ಮಗಳ ಶರೀರದಲ್ಲಿ ಇರಲಿಕ್ಕೆ ಕರ್ತನೆ. ಹೌದು ಸ್ವಾಮಿ. ಶಲಂದರ ಸಿಖೂರಿ ಬಲ ಅಂದರ ಹೌದು ಸ್ವಾಮಿ. ಮಗಳಿರುವಂಥ ಎಲ್ಲ ಬಲಹೀನತೆಗಳೆಲ್ಲ ಬಿಟ್ಟು ಹೋಗ್ಲಿಕ್ಕೆ ನಿನ್ನ ಯಜ್ಞದ ಕುರಿಯಾದ ರಕ್ತದ ಅಭಿಷೇಕದಿಂದ ಮಗಳಿಗೆ ಬಿಡುಗಡೆ ಆಗ್ಲಿಕ್ಕೆ ಸಕಲ ರೋಗಿಗಳಿಗಾಗಿ ಕರ್ತನೆ ನೀನು ಹೌದು ಬಲಿಯಾಗಿರುವ ದೇವರು ನೀನು ಆಗಿದೆ ಕರ್ತನೆ. ಹೌದು ಕರ್ತನೆ ಎಲ್ಲ ನಮ್ಮ ರೋಗಗಳನ್ನು ಬೇನೆಗಳನ್ನು ಹೊತ್ತುಕೊಂಡ ದೇವರು ನೀನು ಆಗಿದೆ ಎಸಯ್ಯ. ನಿನ್ನ ಮಗಳಿರುವಂಥ ಎಲ್ಲ ರೋಗಗಳಿಂದ ಬಿಡುಗಡೆ ಆಗಲಿ. ಈಗಲೇ ನಿನ್ನ ಪ್ರಸನ್ನ ತಿಳಿದು ಬರಲಿ. ನಿನ್ನ ಮಗಳಿಗೆ ಸೌಖ್ಯ ಕೊಟ್ಟು ನಡೆಸು ದೇವರೇ. ಮಗಳನ್ನು ಹಸುಗಳನ್ನು ಆಸ್ವಾದಿಸು. ಅದರಿಂದ ಒಳ್ಳೆ ಆದಾಯ ಬರಲಿ ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಮಗಳಿರುವಂಥ ಆರ್ಥಿಕ ಕೊರತೆಗಳು ನೀಗಲಿ ಕರ್ತನೆ. ಹೌದು ಸ್ವಾಮಿ. ನಿನ್ನ ಮಗಳ ಕೈಯಲ್ಲಿ ಸಮೃದ್ಧಿ ಹಣ ಬರಲಿ ಅಂತ ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಕರ್ತನೆ. ಮಗಳಿರುವಂಥ ಎಲ್ಲ ಕುಂದು ಕೊರತೆ ಚಿಂತೆ ಎಲ್ಲ ನ್ಯಾಯವಾಗಲಿ ಕರ್ತನೆ. ಹೌದು 1 ಪೇತ್ರ 5:7 ನಿನ್ನ ವಾಕ್ಯ ಹೇಳುತ್ತೆ, ನಿನ್ನ ಚಿಂತಾಭಾರವೆಲ್ಲ ನೀನು ಆತನ ಮೇಲೆ ಹಾಕುವ, ಆತ ನಿಮಗೋಸ್ಕರ ಚಿಂತಿಸ್ತಾನೆ ಅನ್ನುವಾಗ ನಿನ್ನ ಮಗಳನ್ನು ಮುಟ್ಟು ಸ್ವಾಮಿ ಹೆಸರು ಎಲ್ಲ ಚಿಂತೆಗಳಿಂದ ಬಿಡುಗಡೆ ಕೊಟ್ಟು ಕರ್ತನೆ. ಎಲ್ಲ ರಾತ್ರಿ ಎಲ್ಲ ಸಮಾಧಾನ ನಿದ್ರೆ ಮಾಡುವಂತೆ ನಾ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಒಂದು ಸೈತನ ಬಂಧನಗಳಿಂದ ಬಿಡುಗಡೆ ಆಗಲಿ ಯೇಸು ನಾಮದಲ್ಲಿ. ನಿನ್ನ ಪ್ರಸನ್ನತೆ ನಿನ್ನ ಕೃಪೆ ನಿನ್ನ ಮಗಳನ್ನು ಹಿಡಿದು ಬರಲಿ ಕರ್ತನೆ. ಹೋಲಿ ಸ್ಪಿರಿಟ್ ಗಾಡ್ ಟಚ್ ಹರ್ ಇನ್ ದ ನೇಮ್ ಆಫ್ ಜೀಸಸ್. ಅಲ್ಲದೆ ಎಲ್ಲ ಬಲಹೀನತೆಗಳು ಎಲ್ಲ ಅಂಧಕಾರ ಶಕ್ತಿ ಬಲ ಮುರಿದು ಹಾಕ್ತದೆ ಯೇಸು ನಾಮದಲ್ಲಿ. ಹೌದು ಸ್ವಾಮಿ. ಮಗಳೆಲ್ಲ ಮನೆ ಮುಂದೆ ಕಟ್ಟಿಕೊಡೋದಕ್ಕಾಗಿ ಸಮೃದ್ಧಿ ಹಣ ಬರಲಿ ಕರ್ತನೆ. ಹೌದು ನನ್ನ ಮಗಳ ಅಗತ್ಯಗಳೆಲ್ಲ ಪೂರೈಸುತ್ತೆ. ಯೆಹೋವ ಈರೆ ನೀನು ಆಗಿದೆ ಕರ್ತನೆ. ಆ ಒದಗಿಸುವಾತನು ಕರ್ತನೆ. ಮಗಳ ರಕ್ಷಣೆ ಹೊಂದಿ ನಿನ್ನ ಆತ್ಮಿಕ ಮಗಳಾಗಿ ಕರ್ತನೆ ಬೆಳೆಯುವಂತೆ ಪ್ರಾರ್ಥಿಸ್ತೇನೆ. ಮಗಳು ಯಾವುದೇ ಕೆಲಸ ಕೈ ಹಾಕ್ಲಿಕ್ಕೆ ಕರ್ತನೆ ಆ ಕೆಲಸದಲ್ಲಿ ಇವರಿಗೆ ಜಯ ಸಿಗಲಿ, ಇವರಿಗೆ ಸಫಲತೆ ಬರಲಿ ಅಂತ ಪ್ರಾರ್ಥಿಸ್ತೇನೆ. ಶುಭವು ಕೃಪೆಯು ಆಶೀರ್ವಾದವು ನಿನ್ನ ಮಗಳು ಹಿಂಬಾಲಿಸ್ಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಹೌದು ಸ್ವಾಮಿ. ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಪ್ರಾರ್ಥನೆ ಈ ಒಂದು ವಿಷಯದಲ್ಲಿ ಸ್ವಲ್ಪ ಮಗಳ ವಿಷಯ ಮಾಡಿದ ಪ್ರಾರ್ಥನೆ ಕೇಳಿದಿ, ನಿನ್ನ ಮಗಳನ್ನು ಆಶೀರ್ವಾದ ಮಾಡಿದೆ ಅಂತ ಹೇಳಿ ನಂಬಿ ನಿನ್ನ ಸ್ತೋತ್ರ ಹೇಳುತ್ತಾ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ನನ್ನ ಪರಲೋಕದ ಪ್ರೀತಿ ಒಳಗಂತೆ. ಆಮೇನ್.